ನಮಸ್ಕಾರ. ಇವತ್ತಿನ ದಿನ ಮ್ಯಾಜಿಕ್ ಡೇ 16 ಆಕ್ಟಿವಿಟಿ ಬಗ್ಗೆ ಮಾತಾಡೋಣ. ಮ್ಯಾಜಿಕ್ ಡೇ 16 ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಕ್ಟಿವಿಟಿ, ಆಯ್ತಾ? ಸೊ ಇದ್ರಲ್ಲಿ ಹೇಳೋದು ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ಇನ್ ಹೆಲ್ತ್ ಅಂತ ಅನ್ಕೊಂಡು. ಸೊ ನಮ್ಮ ಹೆಲ್ತಿನ ಬಗ್ಗೆ ನಮ್ದು ಏನ್ ಮ್ಯಾಜಿಕ್ ನಡೆಯುತ್ತೆ ಅಂತ ನೋಡೋಣ. ಸೊ ಡೇ 16 ಆಕ್ಟಿವಿಟಿ ಎವ್ರಿ ಡೇ ಮಾಡಬಹುದು ನೀವು. ಬರೀ ಮ್ಯಾಜಿಕ್ ಡೇ ಫಾಲೋ ಮಾಡುವಾಗ ಮಾತ್ರ ಮಾಡಬೇಕು ಅಂತಿಲ್ಲ, ಆಯ್ತಾ? ಎವ್ರಿ ಡೇ ಈ ಆಕ್ಟಿವಿಟಿನ ಮಾಡಿದ್ರು ಕೂಡ ತುಂಬಾ ಇಂಪ್ರೂವ್ಮೆಂಟ್ ಕಾಣುತ್ತೆ ನಿಮ್ಮ ಹೆಲ್ತ್ ಅಲ್ಲಿ. ಸೊ ಇದ್ರ ಪ್ರಕಾರ ಮಿರಾಕಲ್ಸ್ ಆರ್ ನಾಟ್ ಕಾಂಟ್ರರಿ ಟು ನೇಚರ್ ಬಟ್ ಓನ್ಲಿ ಕಾಂಟ್ರರಿ ಟು ವಾಟ್ ವಿ ನೋ ಅಬೌಟ್ ನೇಚರ್ ಅಂತ ಅನ್ಕೊಂಡು. ಎಷ್ಟು ಇಂಪಾರ್ಟೆಂಟ್ ಅಲ್ಲ ಇದು? ನಮ್ಗೆ ನೇಚರ್ ಬಗ್ಗೆ ಜಾಸ್ತಿ ಏನು ಗೊತ್ತೇ ಇಲ್ಲ ಆಕ್ಚುಲ್ ಆಗಿ ನೋಡಿದ್ರೆ. ಸೊ ಈ ಡೇ 16 ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಯಾವಾಗ್ಲೂ ನಾವು ಹೆಲ್ದಿಯಾಗಿ ಎನರ್ಜೆಟಿಕ್ ಆಗಿ ಯಾವಾಗ್ಲೂ ಖುಷಿಯಾಗಿ ಇರೋದಿಕ್ಕೆ ನಮ್ಗೆ ಫುಲ್ಲು ಹೆಲ್ತ್ ಇರಬೇಕು, ಆಯ್ತಾ? ಸೊ ನಾವು ಅವಾಗ ತುಂಬಾ ಖುಷಿಯಾಗಿರ್ತೀವಿ, ತುಂಬಾ ಎನರ್ಜೆಟಿಕ್ ಆಗಿರ್ತೀವಿ, ತುಂಬಾ ಹೆಲ್ದಿ ಆಗಿರ್ತೀವಿ. ಸೊ ಏನಾಗುತ್ತೆ, ನಾವು ಯಾವಾಗಾದ್ರೂ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದಾಗ ಆವಾಗ ನಾವು ನಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಗಮನ ಕೊಡೋಕೆ ಶುರು ಮಾಡ್ತೀವಿ. ಅಯ್ಯೋ ಈ ಥರ ಆಗೋಯ್ತಲ್ವಾ, ಹಂಗಾಗೋಯ್ತಲ್ವಾ ಅಂತ ಅವಾಗ ನಾವು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಕೊಂಡು ನಮ್ಮದು ಹೆಲ್ತ್ ಬಗ್ಗೆ ಜಾಸ್ತಿ ನಾವು ಕೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಇದ್ರ ಪ್ರಕಾರದಲ್ಲಿ ಏನಾಗುತ್ತೆ, ನಾವು ಫಸ್ಟೇನೆ ಗ್ರಾಟಿಟ್ಯೂಡ್ ತೋರಿಸ್ಬೇಕು. ನಮಗೆ ಇರೋ ಹೆಲ್ತ್ಗೆ, ನಮಗೆ ಎಲ್ಲ ನಮ್ಮದು ಬಾಡಿ ಪಾರ್ಟ್ ಎಲ್ಲ ವರ್ಕ್ ಆಗ್ತಾ ಇರೋದಕ್ಕೆ ಎಲ್ಲದಕ್ಕೂ ಎವ್ರಿ ಡೇ ನಾವು ಗ್ರಾಟಿಟ್ಯೂಡ್ ತೋರಿಸ್ಬೇಕು. ನಾವು ಇಷ್ಟು ಚೆನ್ನಾಗಿ ಹೆಲ್ದಿ ಆಗಿದ್ದೀವಿ, ನಮ್ಮ ಬಾಡಿ ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ನಮಗೆ ನನ್ನ ಬಾಡಿ ತುಂಬ ಸ್ಟ್ರಾಂಗ್ ಆಗಿದೆ, ನನ್ನ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಕೊಂಡು ಎವ್ರಿ ಡೇ ನೀವು ಯಾವಾಗ ಗ್ರಾಟಿಟ್ಯೂಡ್ ತೋರಿಸ್ತೀರಾ ಅವಾಗ ಇನ್ಸ್ಟೆಂಟ್ಲಿ ನೀವು ತುಂಬ ಹೆಲ್ದಿಯಾಗಿ ಫೀಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀರಾ. ಇದರಲ್ಲಿ ನೀವು ದ ಸೀಕ್ರೆಟ್ ಟಿವಿ ಅಂತ ಅನ್ಕೊಂಡಿದೆ. ಸೊ ಅದರಲ್ಲಿ ನೀವು ನೋಡಿ ತುಂಬ ಸ್ಟೋರೀಸ್ ಇದೆ ಈ ಆಕ್ಟಿವಿಟೀಸ್ನ ಮಾಡಿರೋರ್ದು. ಅವ್ರು ಹೇಳ್ತಾರೆ ಹೇಗೆ ಮಿರಾಕಲ್ ಆಗಿ ಕಾಲೆಲ್ಲ ಮುರಿದೋಗ್ಬಿಟ್ಟು ಅವ್ರಿಗೆ ನಡೆಯೋಕೆ ಆಗದೆ ಇರೋ ಥರ ಆಗಿರೋರು ಕೂಡ ಬರೀ ಮೈಂಡ್ ಪವರಿಂದ ಅವರು ಗ್ರಾಟಿಟ್ಯೂಡ್ ತೋರಿಸಿ ಹೇಳ್ಕೊಂಡು ಅವ್ರು ಅನ್ಕೊಂಡಿದ್ದು ದಿನ ಅವರು 1 year ಅಲ್ಲಿ ವಾಕ್ ಮಾಡಿದಾರೆ, ಗೊತ್ತಾ? ಅವರಷ್ಟಕ್ಕೆ 2 ಕಾಲ್ನಲ್ಲಿ ಅಂತ ಅನ್ಕೊಂಡು ಅವ್ರ ಕಾಲ್ ಮುರಿದೋಗಿತ್ತು ಫುಲ್ಲು. ಸೊ ಆ ಸ್ಟೋರೀಸ್ ಎಲ್ಲ ಇದೆ, ನೀವು ಅದರಲ್ಲಿ ಬೇಕಾದ್ರೆ ನೋಡಿ. ಸೊ ಅದ್ರ ಪ್ರಕಾರದಲ್ಲಿ ಗ್ರಾಟಿಟ್ಯೂಡ್ ನಾವು ಯಾವಾಗ ಜಾಸ್ತಿ ಗ್ರಾಟಿಟ್ಯೂಡ್ ತೋರಿಸ್ತೀವಿ ಆವಾಗ ನಮ್ದು ಹೆಲ್ತ್ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಲ್ಲ ನಮ್ಮ ಮೈಂಡಲ್ಲಿದೆ, ಆಯ್ತಾ? ಸೊ ಇವಾಗ ನಾವೇನ್ ಮಾಡ್ತೀವಿ, ಇವಾಗ ಏನಾದ್ರೂ ಒಂದು ಹುಷಾರಿಲ್ಲ ಅಂತಂದಾಗ ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಅಯ್ಯೋ ನನ್ಗೆ ಹಿಂಗಾಗೋಯ್ತು, ಅಯ್ಯೋ ನನ್ಗೆ ಹಂಗಾಗೋಯ್ತು. ಯಾರು ಕೇಳಿದ್ರು ಕೂಡ ಅಯ್ಯೋ ನಿಮ್ದೇನೋ ಹಿಂಗಾಗೋಯ್ತಂತೆ ಅಂತ ಕೇಳ್ತಾರೆ. ಆವಾಗ ತಿರ್ಗಾ ಶುರು ಮಾಡ್ತೀರಾ ಎಲ್ಲ ಕತೆ. ಅಯ್ಯೋ ಹೌದು ನನ್ಗೆ ಹಂಗಾಗೋಯ್ತು, ನನ್ಗೆ ಹಿಂಗಾಗೋಯ್ತು ಅಂತ ಹೇಳಿ. ಸೊ ನೆಗೆಟಿವೇ ಹೇಳ್ತೀರಾ ಅವಾಗ. ಅದಕ್ಕೆ ಇದು ಸರಿಯಾಗೇ ಆಗ್ತಾ ಇಲ್ಲ, ಕಾಲೆಲ್ಲ ತುಂಬಾ ನೋವ್ತಿದೆ, ಕೈಯೆಲ್ಲ ತುಂಬಾ ನೋವ್ತಿದೆ, ಏನಾಗ್ತಿದೆಯೋ ಅದನ್ನೆಲ್ಲ ಹೇಳ್ತಾ ಇರ್ತೀರಾ. ಸೊ ಅದೇನಾಗ್ತಾ ಇದೆ, ನೆಗೆಟಿವಿಟಿ ಹೇಳಿ ಇನ್ನ ಮೈಂಡ್ಗೆ ಜಾಸ್ತಿ ಓಕೆ ನಾನು ಹಿಂಗೆ ಇರಬೇಕು ಅಂತ ಅನ್ಕೊಂಡು ಕಾಲು ನೋವು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ, ಕೈ ನೋವು ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಈ ಥರ ಎಲ್ಲ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕಿಂತ ಏನು ಮಾಡಿ, ಇವಾಗ ನೀವು ನಿಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ಕೊಂಡು ಯಾವಾಗ ನೀವು ಗ್ರಾಟಿಟ್ಯೂಡ್ ತೋರಿಸ್ತೀರಾ ನಿಮ್ಮ ಹೆಲ್ತ್ಗೆ, ಅವಾಗ ಇನ್ನೂ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ, ಅಂದರೆ ಇನ್ನೂ ತುಂಬ ಹೆಲ್ದಿ ಆಗ್ತೀರಾ ನೀವು. ಯಾವಾಗ ನೀವು ಗ್ರಾಟಿಟ್ಯೂಡ್ ತೋರಿಸಲ್ಲ ನಿಮ್ಮ ಬಾಡಿ ಪಾರ್ಟ್ಸ್ಗೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇರೋದಕ್ಕೆ, ಚೆನ್ನಾಗಿರೋದಕ್ಕೆ, ಆವಾಗ ನಿಮಗೆ ಏನಾದರೂ ಒಂದು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಸೊ ಹಾಗೆ ಇವಾಗ ಏನು ಮಾಡಬೇಕು ಅಂತಂದರೆ, ನೀವು ಇದನ್ನು 3 ಸ್ಟೆಪ್ಪಲ್ಲಿ ಮಾಡ್ತೀವಿ ಈ ಆ್ಯಕ್ಟಿವಿಟಿನ, ಓಕೆನಾ? ಫಸ್ಟು ಇವಾಗ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಅನ್ಕೊಳ್ಳೋಣ ನಿಮ್ಮದು ಹೆಲ್ತ್ ವಿಷಯದಲ್ಲಿ. ಸೊ ಅದಕ್ಕೆ ಬರಕ್ಕೆ ಮುಂಚೆ ನೀವು ಪಾಸ್ಟ್ ಲೈಫಲ್ಲಿ ಅಥವಾ ಹಿಂದೆ ನೀವು ನೋಡಿದಾಗ, ಸೊ 3 ಬೆಸ್ಟ್ ಸ್ಟೇಜಸ್ ಅಲ್ಲಿ ನೀವು ಯಾವಾಗ ಚೆನ್ನಾಗಿದ್ರಿ, ಹೆಲ್ದಿ ಆಗಿದ್ರಿ, ಆ 3 ಸ್ಟೇಜಸ್ಸು ನೀವು ಆ ಸ್ಟೆಪ್ಪಲ್ಲಿ ಬರೀರಿ, ಆಯ್ತಾ? ಆಮೇಲೆ ಅದಕ್ಕೆ ಕಲೆಕ್ಟ್ ಒಂಥರ ನೀವು ನಾನು ಇಂಥ ಟೈಮಲ್ಲಿ ಇದ್ದಾಗ ನಾನು ಚೆನ್ನಾಗಿದ್ದೆ, ಇವಾಗ ಏನೋ ಕಾಲು ನೋವಿದೆ ಅಂತ ಅನ್ಕೊಳ್ಳೋಣ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಆವಾಗ ನೀವು ಕಾಲು ನೋವು ಇಲ್ಲದೆ ಇದ್ದಾಗ ನೀವೆಲ್ಲ ಏನು ಮಾಡಿದ್ರಿ? ನಾನು ತಿರುಪತಿ ಬೆಟ್ಟ ಹತ್ಕೊಂಡು ಬಂದಿದ್ದೆ ಅಪ್ಪ, 10 ಸಲ ಹತ್ತಿದ್ದೀನಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಅಂತ ಹೇಳಿ ನನ್ನ ಕಾಲಲ್ಲಿ ಅಷ್ಟು ಸ್ಟ್ರೆಂತ್ ಇದೆ ಅಂತ, ಆಯ್ತಾ? ಆಮೇಲಿಂದ ಇನ್ನೊಂದು, ನೀವೇನೋ ಒಂದು ಮಾನಸ ಸರೋವರಕ್ಕೆ ಹೋಗಿದ್ರಿ ಅಂತ ಅನ್ಕೊಳ್ಳಿ. ಸೊ ಆ ಮಾನಸ ಸರೋವರದ್ದು ಪರಿಕ್ರಮಣ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ನಾನು ಹೆಲ್ದಿಯಾಗಿ ಸ್ಟ್ರಾಂಗ್ ಆಗಿದ್ದೀನಿ, ನನ್ನ ಕಾಲೆಲ್ಲ ಅಷ್ಟು ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಆಮೇಲೆ ಇನ್ನೊಂದು 3ನೇದು, ದಿನ ನಾನು ವಾಕಿಂಗ್ ಹೋಗ್ತೀನಿ, ನನ್ನ ಕಾಲನ್ನು ನಾನು
ತುಂಬ ಸ್ಟ್ರೆಂತ್ಫುಲ್ ಆಗಿ ಇಟ್ಕೊಳ್ಳೋಕ್ಕೆ, ನಾನು ಹೆಲ್ದಿಯಾಗಿರೋದಕ್ಕೆ ಅಂತ. ಎಕ್ಸಾಂಪಲ್ ಇದಷ್ಟೇ, ನೀವು ಏನು ಬೇಕಾದರೂ ಹೇಳ್ಬೋದು ನಿಮ್ಮ ಲೈಫಲ್ಲಿ ಆಗಿರೋದನ್ನ. ಸೊ ಅದು ಒಂದು ಸ್ಟೆಪ್ಪು ಮಾಡಿ, ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಸೆಕೆಂಡ್ ಒನ್ನು, ನಿಮ್ಮದು ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಹೆಲ್ತ್ ಕಂಟಿನ್ಯೂಸ್ ಆಗಿ ಚೆನ್ನಾಗಿರೋದಕ್ಕೆ, ಎಲ್ಲದಕ್ಕೂ ನಮ್ಮದು ಬ್ರೈನ್ ಚೆನ್ನಾಗಿ ವರ್ಕ್ ಮಾಡ್ತಿರೋದಕ್ಕೆ, ಕಣ್ಣಿಗೆ, ಕಿವಿಗೆ, ಬಾಯಿಗೆ, ಮೂಗಿಗೆ, ಎಲ್ಲ ಪಾರ್ಟ್ ಆಫ್ ದ ಬಾಡಿಗೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಮ್ಮದು ಬಾಡಿ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ ಅಂತ ಹೇಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ, ಆಯಿತಾ. ಆಮೇಲೆ ಥರ್ಡ್ ಸ್ಟೆಪ್ಪು, ಫ್ಯೂಚರಲ್ಲಿ ನಿಮಗೆ ಯಾವ ಥರ ಹೆಲ್ದಿ ಇರಬೇಕು ಅಂತ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಪ್ರಾಬ್ಲಮ್ ಇದೆ ನಿಮ್ಮದು ಇದರಲ್ಲಿ ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು ಇಂಪ್ರೂವ್ ಮಾಡೋದು ಹೇಗೆ? ಸೇ ಫಾರ್ ಎಕ್ಸಾಂಪಲ್, ಇವಾಗೇನೋ ನಿಮಗೆ ಹಾರ್ಟಿನ ಪ್ರಾಬ್ಲಮ್ ಇತ್ತು, ಅದಕ್ಕೊಂದೇನೋ ಆಪರೇಷನ್ ಆಗಿತ್ತು ಅಂತ ಅಂದ್ಕೊಳ್ಳೋಣ. ಸೊ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ನೀವು ಅಂತ ಅಂದ್ಕೊಂಡು, ಸೊ ಇವಾಗ ನೀವು ನಂದು ಐಡಿಯಲ್ ಸ್ಟೇಟ್ ಅಂದರೆ ನಿಮ್ಮದು ಹೆಲ್ದಿ ಎಲ್ಲ ಆಗಿದ್ದಾಗ ಯಾವ ಥರ ಸ್ಟೇಟಲ್ಲಿದ್ರಿ, ಸೊ ಆ ಥರ ವಾಪಸ್ ಬರೋದಕ್ಕೆ ಏನು ಮಾಡಬಹುದು ಅಂತ ಅಂದ್ಕೊಂಡು, ಓಕೆನಾ. ಸೊ ಆವಾಗ ನೀವೇನು ಮಾಡಬೇಕು, ಒಂದು ನಿಮಿಷ ನೀವು ನಿಮ್ಮದು ಹಾರ್ಟು ತುಂಬ ಚೆನ್ನಾಗಿದೆ, ತುಂಬ ಹೆಲ್ದಿಯಾಗಿದೆ, ನಂದು ಹಾರ್ಟು ಇರೋದಕ್ಕೆ ನಂದು ಎಲ್ಲ ಪಾರ್ಟ್ಸ್ ಆಫ್ ದ ಆರ್ಗನ್ಸು ಕೂಡ ನಂದು ಬಾಡಿಯಲ್ಲಿ ಇರೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ನಾನು ತುಂಬ ಐಡಿಯಲ್ ಹೆಲ್ದಿ ಆಗಿದ್ದೀನಿ ಅಂತ ಹೇಳ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ನಿಮಿಷ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀವು ಸ್ಟ್ರಾಂಗ್ ಆಗಿರೋದು, ಆರಾಮಾಗಿ ಓಡಾಡ್ಕೊಂಡಿರೋದು, ಆರಾಮಾಗಿ ನಿಮ್ಮ ಕೆಲಸ ಎಲ್ಲ ಮಾಡ್ಕೊಂಡಿರೋದು, ಇಂಡಿಪೆಂಡೆಂಟ್ ಆಗಿರೋದು. ಸೊ ಇದನ್ನು ನೀವು ಹೇಳ್ಕೊಂಡು ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನಗೆ ಇಷ್ಟು ಹೆಲ್ದಿ ಆಗಿರೋ ಹಾರ್ಟ್ ಇರೋದಕ್ಕೆ. ಇದು ಎಕ್ಸಾಂಪಲ್ ಅಷ್ಟೇ. ಸೊ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ನೀವು ಇಂಪ್ರೂವ್ ಆಗೋದಕ್ಕೆ, ಆ ಪಾರ್ಟ್ಗೆ ನೀವು ಇದನ್ನು ಎಕ್ಸಸೈಸ್ ಮಾಡಿ, ಓಕೆನಾ. ಆಮೇಲಿಂದ ಇವಾಗ ಒಂದು ಕಣ್ಣಿಂದ ಏನೋ ಪ್ರಾಬ್ಲಮ್ ಇದೆ ಅಂತಂದಾಗ, ಸೊ ನನ್ನ ಕಣ್ಣು ತುಂಬ ಚೆನ್ನಾಗಿದೆ, ನಾನು ಚೆನ್ನಾಗೆ ಎಲ್ಲನೂ ನೋಡಬಹುದು, ನಂದು ಕಣ್ಣು ಅಥವಾ ಕಿವಿದೇನಾದ್ರು ಪ್ರಾಬ್ಲಮ್ ಇದ್ದಾಗ ನಾನು ಕಿವಿಯಿಂದ ಚೆನ್ನಾಗಿ ಕೇಳಿಸ್ಕೊಳ್ಬೋದು. ಆ ಥರ ಏನು ನಿಮ್ಮದು ಬಾಡಿ ಪಾರ್ಟಲ್ಲಿ ಏನಾದರೂ ನಿಮಗೆ ಇಂಪ್ರೂವ್ಮೆಂಟ್ ಬೇಕು ಅಂತ ಅಂದ್ಕೊಂಡಾಗ ಆ ಬಾಡಿ ಪಾರ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ತುಂಬ ಚೆನ್ನಾಗಿದೆ, ತುಂಬ ಹೆಲ್ದಿಯಾಗಿದ್ದೀನಿ ನಾನು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಗ್ರ್ಯಾಟಿಟ್ಯೂಡ್ ತೋರಿಸಿ. ಸೊ ಈ ಆ್ಯಕ್ಟಿವಿಟಿನ ನೀವು ಎವ್ರಿ ಡೇ ಎಷ್ಟು ಸಲ ಬೇಕಾದರೂ ಮಾಡಿ ನೀವು, ಆಯಿತಾ. ನ್ಯಾಚುರಲ್ ಫೋರ್ಸಸ್ ವಿತಿನ್ ಅಸ್ ಆರ್ ದ ಟ್ರೂ ಹೀಲರ್ಸ್ ಆಫ್ ಡಿಸೀಸ್ ಅಂತ ಹೇಳಿ. ಸೋ ಟ್ರೂ ಗೊತ್ತಾ. ನಮ್ಮದು ಮನಸ್ಸೊಳಗಡೆ ನಾವು ಏನು ಥರ ನ್ಯಾಚುರಲ್ ಆಗಿರೋ ಫೋರ್ಸ್ಗಳಿದೆ ಅಂತಂದರೆ, ಸೊ ನಾವು ಅದನ್ನು ಯಾವ ಥರದಲ್ಲಿ ಬೇಕಾದರೂ ನಾವು ಅದನ್ನು ಟರ್ನ್ ಮಾಡ್ಕೊಂಬಿಡ್ಬೋದು. ಏನಾದ್ರು ನೆಗೆಟಿವ್ ಆಗೋ ಸಿಚುವೇಶನ್ನು ಕೂಡ ನಾವು ಪಾಸಿಟಿವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಒಳಗಡೆ ಅಷ್ಟು ಸ್ಟ್ರಾಂಗ್ ಆಗಿರೋ ಅಂಥದ್ದು ಬಿಲೀಫ್ ಇದೆ ಅಂತಂದರೆ, ಅದನ್ನು ನಾವು ಹೊರಗೆ ಹಾಕಿದ ತಕ್ಷಣ ಖಂಡಿತವಾಗ್ಲೂ ಆಗುತ್ತೆ. ಇವಾಗ ನಾವು ಯಾವಾಗಲೂ ಅಷ್ಟೇ, ಯಾವ ಪಾಸಿಟಿವ್ ಅಟ್ರಾಕ್ಟ್ಸ್ ಪಾಸಿಟಿವ್ ಅಂತ ಹೇಳ್ತೀವಲ್ಲ ಲಾ ಆಫ್ ಅಟ್ರಾಕ್ಷನಲ್ಲಿ. ಸೊ ಅದೇ ಥರ ನಾವು ಪಾಸಿಟಿವ್ ಆಗಿ ನಾನು ಹೆಲ್ದಿ ಆಗಿದ್ದೀನಿ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ಅಂತೆಲ್ಲ ಬಾಡಿ ಪಾರ್ಟ್ಸು ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನಾವು ಯಾವಾಗ ನಾವು ಆ ಬಿಲೀಫ್ ಇಟ್ಕೊಂಡು ಗ್ರ್ಯಾಟಿಟ್ಯೂಡ್ ತೋರಿಸ್ಕೊಂಡು ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀವಿ, ಅವತ್ತಿನ ದಿನ ನೋಡಿ ನೀವೇನೇ ನಿಮ್ಮ ಲೈಫಲ್ಲಿ ಹೆಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ನಿಮ್ಮ ಹೆಲ್ತ್ ಹೆಂಗೆ ಇಂಪ್ರೂವ್ ಆಗ್ತಾ ಇದೆ ಅಂತ ಅಂದ್ಕೊಂಡು ನೀವೇ ನೋಡ್ತೀರಾ, ಓಕೆನಾ. ಸೊ ಈ ಮ್ಯಾಜಿಕಲ್ ಹೆಲ್ತ್ ಪ್ರಾಕ್ಟೀಸು ನೀವು ಎವ್ರಿ ಡೇ ಮಾಡಿ. ಆಮೇಲೆ ಒಂದು ದಿನಕ್ಕೆ ಎಷ್ಟು ಸಲ ಬೇಕಾದರೂ ಅಷ್ಟು ಸಲ ಮಾಡಿ. ಯಾವಾಗಾದರೂ ಸುಮ್ಮನೆ ಕೂತ್ಕೊಂಡಿರ್ತೀರ, ಇವಾಗ ಏನೋ ಟಿ ವಿ ನೋಡ್ತಾ ಇರ್ತೀರ, ಸುಮ್ಮನೆ ಕೂತ್ಕೊಂಡು ಆವಾಗ ಸುಮ್ಮನೆ ನನ್ನ ಕೈ ಎಷ್ಟು ಚೆನ್ನಾಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನ್ನ ಕಾಲು ಎಷ್ಟು ಹೆಲ್ದಿ ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ನನ್ನ ಕಣ್ಣು ಎಷ್ಟು ಹೆಲ್ದಿ, ಸುಮ್ಮನೆ ಹೇಳ್ಕೊಂಡು ಮನಸ್ಸಲ್ಲಿ ಒಂಥರ ಗ್ರ್ಯಾಟಿಟ್ಯೂಡ್ ತೋರಿಸ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಕೊಳ್ತಾ ಇರಿ. ಸೊ ಎಫೆಕ್ಟಿವ್ ಆಗಿ ಗ್ಯಾರಂಟಿ ಹೆಲ್ತು ತುಂಬಾ ಚೆನ್ನಾಗಾಗುತ್ತೆ, ಆಯಿತಾ. ನಾನಂತೂ ನನ್ನ ಲೈಫಲ್ಲಿ ಇದನ್ನು ನಾನು ಟ್ರೈ ಮಾಡಿದ್ದೀನಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಯಾವುದ್ರಲ್ಲೋ ಹೇಳಿದ್ದೆ, ನನಗೊಂದು 2-3 ಇಯರ್ಸ್ ಬ್ಯಾಕ್ ಒಂದೇನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಕೊಂಡು ನಾನು ನನ್ನ ಮನಸ್ಸಿಂದಾನೇ ನಾನು ಅದನ್ನು ಹೀಲ್ ಮಾಡ್ಕೊಂಡಿದ್ದೀನಿ ನಾನು. ಸೊ ನನಗೆ ಡಾಕ್ಟರ್ಸ್ ಹತ್ರ ಹೋದಾಗ್ಲೂ ಏನೂ ಇಲ್ಲ ಅಂತ ಹೇಳಿ ಡಯಾಗ್ನೋಸ್ ಮಾಡಿದ್ರು. ಸೊ ಹಾಗಾಗಿ ನಾನು ಮಾಡಿರೋದು ಈ ಆ್ಯಕ್ಟಿವಿಟೀಸ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಈ ಮ್ಯಾಜಿಕ್ ಡೇ ಆ್ಯಕ್ಟಿವಿಟಿನ 16th ಮ್ಯಾಜಿಕ್ ಆ್ಯಂಡ್ ಮಿರಾಕಲ್ಸ್ ಇನ್ ಹೆಲ್ತ್ ಪ್ರಾಕ್ಟೀಸ್ ಮಾಡಿ ನೀವು. ಗ್ಯಾರಂಟಿ ನಾನು ಹೇಳ್ತೀನಿ ತುಂಬ ಚೆನ್ನಾಗಾಗುತ್ತೆ. ನೀವು ಬಿಲೀಫ್ ಇಟ್ಕೊಂಡು ಆ ಗ್ರ್ಯಾಟಿಟ್ಯೂಡನ್ನು ಇಟ್ಕೊಂಡು ಥ್ಯಾಂಕ್ ಯು ಹೇಳ್ಕೊಂಡು ನಿಮ್ಮ ಲೈಫಲ್ಲಿ ನೀವು ಮಾಡಿ, ಇದನ್ನು ತುಂಬಾ ಚೆನ್ನಾಗಾಗತ್ತೆ. ಸೊ ಅವತ್ತಿನ ದಿನ ಏನು ಮಾಡಬೇಕು, ಬೆಳಗ್ಗೆ ಎದ್ದಾಗ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸು 10 ಲಿಸ್ಟ್ ಮಾಡಿ ಯಾಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಅದನ್ನು ಲಿಸ್ಟನ್ನು ಪದೇ 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 ಓದಿ, ಆಮೇಲೆ ಈಚ್ ಬ್ಲೆಸ್ಸಿಂಗ್ಸ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲಿಂದ 3 ಸ್ಟೆಪ್ಪಲ್ಲಿ ಮಾಡ್ತೀವಲ್ವ ಈ ಆ್ಯಕ್ಟಿವಿಟಿನ. ಸೊ ಫಸ್ಟ್ ಸ್ಟೆಪ್ಪು ಏನು ಅಂತಂದರೆ, ನಿಮ್ಮದು ಲೈಫಲ್ಲಿ ನೀವೆಲ್ಲ ಚೆನ್ನಾಗಿದ್ದಾಗ 3 ಸ್ಟೇಜಸ್ಸಲ್ಲಿ ಏನೇನು ಒಳ್ಳೆಯದಾಗಿತ್ತು ನಿಮಗೆ
ಅದನ್ನ ನೀವು ರೀಕಲೆಕ್ಟ್ ಮಾಡಿಕೊಂಡು ಥ್ಯಾಂಕ್ ಯು ಅಂತ ಹೇಳಿ. ಆಮೇಲಿಂದ 5 ಫಂಕ್ಷನ್ಸ್ ನಿಮ್ದು ಬಾಡಿನಲ್ಲಿ ಯಾವ್ದು ಚೆನ್ನಾಗಿರೋದಕ್ಕೆ ಅದಕ್ಕೆ ನೀವು ಥ್ಯಾಂಕ್ ಯು ಈಚ್ ಒನ್ ಆಫ್ ದ ಪಾರ್ಟ್ ಆಫ್ ದ ಬಾಡಿಗೆ ಹೇಳಿ. ಆಮೇಲಿಂದ ಒಂದು ತಿಂಗು ನಿಮ್ಮ ಹೆಲ್ತಲ್ಲಿ ಯಾವುದನ್ನು ನೀವು ಇಂಪ್ರೂವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಅದನ್ನ ನೀವು ಇಂಪ್ರೂವ್ ಆಗಿದೆ ಅಂತ ಅನ್ಕೊಂಡು ಐಡಿಯಲ್ ಸ್ಟೇಟಲ್ಲಿ ಇದ್ದೀರಾ, ನೀವು ಹೆಲ್ದಿ ಆಗಿದ್ದೀರಾ ಅನ್ನೋದಕ್ಕೆ ಅದಕ್ಕೆ ಫಸ್ಟೇನೆ ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಮ್ಯಾಜಿಕ್ ರಾಕ್ ಇಟ್ಕೊಂಡು ಅವತ್ತಿನ ದಿನ ಒಂದು ತಿಂಗು ಯಾವುದು ತುಂಬ ಚೆನ್ನಾಗಾಯ್ತು, ಯಾವುದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಹೇಳ್ಕೊಂಡು ಆಮೇಲಿಂದ ಮಲ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಎಲ್ಲರಿಗೂ.